ಇವತ್ತು ನಾವು ನಮ್ಮ ಬ್ರದರ್ ಒಬ್ರಿಗೆ ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ. ಪೋಲೋ ವೋಲ್ಸ್ ವ್ಯಾಗನು. ಎಲ್ಲಿಯವ್ರು ಇನ್ನೂ ಬಂದಿಲ್ಲ. ಸೊ ಅವ್ರೇನೋ ತೊಗೊತೀನಿ ಅಂದರು. ಸೊ ಇವತ್ತು ಅದನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಗಾಡಿ ಏನಿದೆ ಎತ್ತಿದೆ ಗೊತ್ತಿಲ್ಲ. ಅಲ್ಲೋಗಿ ನೋಡಿಬಿಟ್ಟು ಹೇಳ್ತೀನಿ. ಬನ್ನಿ, ಅವ್ರು ಇನ್ನೇನು ಜಾಯ್ನ್ ಆಗ್ತಾರೆ. ನೋಡಿ ಬಂದರು ಹೀರೋ ಬಂದರು. ಒಂದು ಟೈಮಲ್ಲಿ ಅವ್ರನ್ನ ನೋಡಿದ್ರೆ ಟ್ವಿನ್ಸ್ ಅನ್ಕೋತಾ ಇದ್ದಾರೆ ನಮ್ಮ ಸ್ಕೂಲಲ್ಲಿ. ಯಾಕೆಂದ್ರೆ ಇಬ್ಬರು ಒಂದೇ ಥರ ಇದ್ವಿ, ಒಂಚೂರು ನೋಡೋಕ್ಕೆ ಸಿಮಿಲರ್ ಇದ್ದಾರೆ. ನೋಡಿ ಬಂದರು. ಹಾಯ್, ಗುಡ್ ಮಾರ್ನಿಂಗ್ ಹೇಳ್ಬಿಡಿ. ಗುಡ್ ಮಾರ್ನಿಂಗ್ ಅಣ್ಣ. ಏನು ನಿಮ್ಮ ಡ್ಯಾಡಿ ಜೈಗಿದ್ದಪ್ಪ ಮಗನೇ. ಆಗಬೇಕು ಒಂದಿನ ಪೊಲ್ಯೂಷನ್ ಫ್ರೀ ಆಗಬೇಕು ಅಂದರೆ ನಾವು ಎಲೆಕ್ಟ್ರಿಕೇ ತಗೋಬೇಕು. ಇಲ್ಲೊಬ್ಬ ಪೋಲೋ ಕಾರ್ನ ಅವರು ನೈಸ್ ರೋಡಿಗೆ ಬಂದು ಟೆಸ್ಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ನೈಸಿಗೆ ಬಂದಿದ್ವಿ. ವಿ ಬದನಾಗ ಸಿಂಗಳ ಹತ್ರ ಇರೋದಿದು. ಈ ನೈಸಲ್ಲಿ ಎಂಟ್ರಿ ಆದರೆ ನೀವು ಎಲೆಕ್ಟ್ರಾನ್ ಸಿಟಿಗೆ, ತುಮಕೂರು ರೋಡ್ಗೆ, ಇಲ್ಲ ಮೈಸೂರು ರೋಡ್ಗೆ, ಬನ್ನರ್ಘಟ್ಟಗೆ ನಿಮಗೆಲ್ಲ ಕಡೆಗೂ ಕನೆಕ್ಷನ್ ಸಿಗುತ್ತೆ ಈ ಮೆಟ್ರೋ ಈ ಜಾಗದಿಂದ. ನಾವು ಇದೇ ಕಾರ್ ನೋಡೋಕೆ ಬಂದಿರೋದು, ಪೋಲೋ ರೆಡ್ ಕಲರ್. ಬಟ್ ಅದು WB ಅಂದರೆ ವೆಸ್ಟ್ ಬೆಂಗಾಲ್ ಅವ್ರದ್ದು. ಬಟ್ ನೋಡೋಣ, ಕಾರ್ ಚೆನ್ನಾಗಿದ್ರೆ ಓಕೆ, ಇಲ್ಲ ಅಂದರೆ ಬೇರೆ ನೋಡೋದು. ಆಪ್ಷನ್ಸ್ ತುಂಬ ಇದೆ ನಮ್ಮ ಪ್ರಪಂಚದಲ್ಲಿ. ನೋಡ್ರಿ ಎಷ್ಟು ಆಪ್ಷನ್ಸ್ ಇದೆ. ತಲೆ ಕೆಡ್ಸ್ಕೊಬಾರ್ದು. ನಮ್ಗೆ ಸ್ಯಾಟಿಸ್ಫೈ ಆಯಿತಾ ಓಕೆ, ಇಲ್ಲ ಬೇಡ. ಡಾಕ್ಟ್ರ್ ಮೇಂಟೈನ್ ಮಾಡಿರೋದು ಇದು ನೋಡ್ರಿ. ಅಲ್ಲಿ ಹಾಕ್ತೀನಿ, ಓಡಿಸ್ತಿಲ್ಲ ನಾನು. ಹಾಕಿ ಅಲ್ಲಿ ಯೂಟರ್ನ್ ಮಾಡಿ. ಫೈನಲಿ ಕಾರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ವಿ ನೈಸಲ್ಲಿ. ಡೀಸೆಲ್ ವೇರಿಯಂಟ್ ಆದರೂ ಪಿಕಪ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಸೈಡ್ ಲುಕ್ ನೋಡಿ, ಸ್ಪಾಯ್ಲರ್ ಇರೋದಕ್ಕೆ ಒಂದು ಕಿಕ್ ಇದೆ ಗಾಡೀಲಿ. ಸೊ ಮೇಲೂ ಅಷ್ಟೇ ವ್ರ್ಯಾಪ್ ಮಾಡಿಸೋರು ಬ್ಲ್ಯಾಕ್ ಕಲರಲ್ಲಿ. ಕಾರ್ ಬಂದು ಕಂಫರ್ಟ್ ಲೈನ್ ಅಂದರೆ ಮಿಡ್ ವೇರಿಯಂಟ್ ಕಾರ್ ಇದು. ಬಟ್ ಅಂತ ಫೀಲ್ ಕೊಡೋಲ್ಲ, ಯಾಕೆಂದರೆ ಫೀಚರ್ಸ್ ಎಲ್ಲ ಏನೇನಿದೆ ಪೂರ್ತಿ ಐಲೈನಲ್ಲಿ ಅದೇ ಥರ ಇದೆ. ಡಿಸ್ಪ್ಲೇ ಒಂದುಬಿಟ್ಟು ಪವರ್ ವಿಂಡೋಸ್ ಇದೆ, ಆಟೋಮೆಟಿಕ್ಕು. ಇನ್ನು ಗಾಡಿ ಕಂಡೀಷನ್ಸ್ ಎಲ್ಲ ಓಕೆ, ತುಂಬ ಚೆನ್ನಾಗಿದೆ. ಫ್ರಂಟ್ ಗಿಲ್ ನೋಡಿ ಹಿಂಗೆ ಹಾಕಿದ್ದಾರೆ. ಬಟ್ ಡೀಸೆಲ್ ಅನ್ನೋದು ಒಂದೇ ಓಕೆ, ಬಟ್ ಪವರಲ್ಲೆಲ್ಲ ಚೆನ್ನಾಗಿದೆ. ಕ್ಲಚ್ ಪ್ಲೇಟ್ ಇಶ್ಯೂ ಒಂದೇ ಒಂದಿದೆ, ಅದು ಪಟ್ ಅಂತ ತೊಗೊತಾ ಇಲ್ಲ, ಜಂಪ್ ಆಗ್ತಿದೆ. ಅದು ಬಿಟ್ಟರೆ ಕಂಡೀಷನ್ಸು ಒಳಗಡೆ ಎಲ್ಲ ಚೆನ್ನಾಗಿದೆ ನೋಡಿ. ಒಟ್ಟು 86 ಕಿಲೋಮೀಟರ್ಸ್ ಏನೋ ರನ್ನಪ್ ಆಗಿದೆ ಗಾಡಿ. ನಮ್ಮ ಯುವಕರಿಗಂತೂ ಏನು ಮಾಡಿಸಿದ್ದು ಗಾಡಿ. ಇವೆಲ್ಲ ಪ್ರೊಜೆಕ್ಟರ್ ಲೈಟ್ ಹಾಕ್ಸಿದ್ದಾರೆ, ಅಲ್ಲೆಲ್ಲ ವೈಟ್ ಕಲರ್ ಪ್ರೊಜೆಕ್ಟರ್ ಲೈಟ್ ಹಾಕ್ಸಿದ್ದಾರೆ. ಇದೆಲ್ಲ ಈ ಬಂಪರ್ಗೆಲ್ಲ ರೀಪೇಂಟ್ ಮಾಡಿಸಿದ್ದಾರೆ. ಬಟ್ ಅದು ಇನ್ನೂ ಅಲ್ಪ ಸ್ವಲ್ಪ ಆಗಿದೆ. ನೋಡಿರಿ, ನಿಮ್ಗೆ ಬ್ಲ್ಯಾಕ್ ಕಾಣ್ತಿದೆ ನೋಡಿ. ಬ್ಲ್ಯಾಕ್ ಇರೋದ್ರಲ್ಲಿ ರೀಪೇಂಟ್ ಕರೆಕ್ಟಾಗಿ ಆಗಿಲ್ಲ. ಬಟ್ ಓಕೆ, ಎಲ್ಲ ಲೋಕಲ್ ಚಿಕನ್ ಶಾಪಲ್ಲಿ ಮಾಡ್ತಿರೋದಿವೆಲ್ಲ ನೋಡಿರಿ, ಕರೆಕ್ಟಾಗಿ ಮಾಡಿಲ್ಲ ಅವ್ನು ಯಾರೋ. ಅರ್ಧಂಬರ್ಧ ಹಾಕ್ಬಿಟ್ಟಿದ್ದಾನೆ. ಮುಂಚೆ ರೆಡ್ ಕಲರ್ ಇದೆ ಇದರಲ್ಲಿ ನೋಡಿ, ಅದ್ರ ಬ್ಲ್ಯಾಕ್ ಕಲರ್ ಸ್ಟಿಕ್ಕರಿಂಗ್ ಮಾಡ್ತಿರೋದು ಇದಕ್ಕೆ ಮತ್ತು ಟಾಪ್ಗೆಲ್ಲ. ಏರ್ ಕಂಡೀಷನ್ ಅಷ್ಟೇ 80% ಇದೆ. ಇಲ್ಲಂತೂ ಸ್ಕ್ಯಾಚಸ್ ಅಷ್ಟೇ. ಎಲ್ಲ ಕಡೆ ಜಾಮ್ ಇವತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಇಷ್ಟಷ್ಟು ಏನಕ್ಕಿದ್ದಾರೆ ಅಂತ. ಮತ್ತು ಜಯನಗರದಲ್ಲೆಲ್ಲ ರೆಗ್ಯುಲರ್ ಟ್ರಾಫಿಕ್ ಎಲ್ಲ ಬಿಟ್ಟರೆ ಇನ್ನೊಂದು ಲೊಕೇಶನ್ಗೆ ಹೋಗಕ್ಕೆ ಇನ್ನೊಂದು 10 ಮಿನಿಟ್ಸ್ ತೋರಿಸ್ತಿದೆ. ಅಷ್ಟಲ್ಲಿ ಹೋಗ್ಬಿಡ್ತೀವಿ. ಅದು ಸ್ಟ್ರೈಟ್ ಹೋದರೆ BTM, ಸ್ಟ್ರೈಟ್ ಹೋದರೆ ಸಿಲಿಕ್ ಬೋರ್ಡು ಅಲ್ಲೇ ಸೌತ್ ಎಂಡ್ ನಮ್ಮ ಬಸವಂಗುಡಿಗೆ ಇಲ್ಲಿ ಲೆಫ್ಟು. ನಾವು ಸಿಗ್ನಲ್ ಇಲ್ಲಿ ಟ್ರಾಫಿಕ್ ಅಂದ್ಬಿಟ್ಟು ಒಳಗಿಂದಲೇ ಏರಿಯಾ ಒಳಗಿಂದೆಲ್ಲ ಬಳಸ್ಕೊಬಂದ್ವಿ. ನಾವು ನೋಡೋಕೆ ಹೋಗ್ತಿರೋ ಪೋಲೋ ಬಂದು 2015 ಮಾಡಲು. ಬಟ್ ಪ್ರೈಸಿಂಗ್ ಬಂದು 5 lakh ಇಟ್ಟಿದ್ದಾರೆ. ನೋಡ್ಬೇಕು, ಕಾರ್ ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗಿತ್ತು. ಆಕ್ರೋಪೋವಿಕ್ ಎಕ್ಸಾಸ್ಟ್ಗಳು ಹಾಕ್ಸಿದ್ದಾರೆ. ಟ್ರಯಲ್ ಆ್ಯಂಡ್ ಎರರ್ ಅಂತ ನೋಡೋಣ, ಒಂದು ಟ್ರಯಲ್ ಕೊಡೋಣ. ಮಿಸ್ಸಾಗಿ ಕಾರ್ ಚೆನ್ನಾಗಿದ್ದು ಇಂಟೀರಿಯರ್ ಎಲ್ಲ ಗುಡ್ ಇದ್ದರೆ ಓಕೆ. ಏನಂತೀರ ಬ್ರದರ್? ಓಕೆ. ನಮ್ಮ ಬ್ರದರ್ ಕ್ಯಾಶ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಯಾರು ಸಿಕ್ಕಿದ್ರೆ ಹಿಂಗೆ ಕೊಟ್ಟು ಹಿಂಗೆ ತೊಗೊಂಬಿಡೋದೆ ಜಸ್ಟ್ ಅಲ್ಲ ಬ್ರೋ. ಯಾರಿಗಾದರೂ ಪೋಲೋ ಕಾರ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ನಿಮ್ಗೆ ಯಾವ ಥರ ಮಾಡಲು ಬೇಕು, ಯಾವ ಥರ ವರ್ಷನ್ ಬೇಕು ಅಂತ ನಾನು ಹೇಳ್ತೀನಿ. ನಿಮ್ಗೆ ಬೇಕು ಅಂದ್ರೆ ರೆಡಿ, ಅದು ನಾನು ಕಾಂಟ್ಯಾಕ್ಟ್ ನಂಬರ್ಗಳು ಕೊಡ್ತೀನಿ. ಏಕೆಂದರೆ ಅಷ್ಟು ಕಾರ್ಗಳು ನೋಡಿದ್ದೀವಿ ನಾವೀಗ ಪ್ರೆಸೆಂಟು. ಬೇಕಾದ್ರೆ
ಇನ್ನೂ ನೋಡ್ತೀವಿ ಅಂತ ಅನಿಸ್ತಿದೆ. ಈ ಕಾರ್ ಫಿಕ್ಸ್ ಆಗಿಲ್ಲ ಅಂದರೆ ಇನ್ನೂ ನೋಡ್ತೀವಿ. ಬಟ್ ನಿಮಗೂ ಯಾವ್ದಾದ್ರು ಈ ಥರ ಬಜೆಟಲ್ಲೇ ಕಾರ್ ಹುಡುಕ್ತಿದ್ರೆ, ಕಡಿಮೆ ಬಜೆಟ್ ಅಲ್ಲ ರೀ, ಅಥವಾ ಐಲೈನು ಇನ್ಲೈನು ಈ ಥರ ಯಾವ ವರ್ಷನ್ 3 ವರ್ಷ ನೀವು ಏನೇನು ಹುಡುಕ್ತಿರ್ತೀರಾ, ಆ 3 ವರ್ಷನವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ. ನಿಮಗೆ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಒಂದು ಮೆಸೇಜ್ ಹಾಕಿ ಬೇಕು ಬ್ರೋ ಅಂತ. ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ, ನಾನು ಅದಕ್ಕೆ ಕಾಲ್ ಮಾಡಿ ನಿಮಗೆ ನಂಬರೆಲ್ಲ ಕಳಿಸ್ಕೊಡ್ತೀನಿ. ಇದು ನೋಡಿ, ಇದು ನೋಡೋಕೆ ಒಳ್ಳೆ ದೇವಸ್ಥಾನ ಮಾಡ್ದಂಗೆ ಮಾಡಿಬಿಟ್ಟವ್ರೆ ನೋಡ್ರಿ. ಸೀರೆ ಅಂಗಡಿ ಅಂತೆ. ನಮ್ಮ ಹೆಣ್ಮಕ್ಳುಗಳು ತೊಗೊಳಕ್ಕೆ ಏನೇನೇನೋ ಮಾಡ್ತಾರೆ. ನಮ್ಮ ಗಂಡು ಮಕ್ಕಳು ನೋಡಿ ಅಂಥದ್ದಿಲ್ಲ. ಅದೇ ಮಾರ್ಕೆಟು, ಅದೇ ಗಾಂಧಿ ಬಜಾರು, ಅದೇ ಶಿವಾಜಿನಗರ ನಮಗೆ ಅಲ್ಲ ಬ್ರೋ. ಅದು ಬಿಟ್ಟರೆ ನಮ್ಮ ಅರುಣ್ ಅಡ್ಡ ಅವರು 50 ರೂಪೀಸ್ ಶರ್ಟ್ ಅಷ್ಟೇ. ನಾವು ಅದೇ ಒಂದು 5 ವರ್ಷ ಬರ್ತದೆ ಅನ್ಕೊಳ್ಳಿ. ಅದು ಬಿಟ್ರೆ ನಾವೆಲ್ಲ ಖರ್ಚು ಮಾಡೋದೇನಕ್ಕೆ ಗೊತ್ತಾ, ಈ ಥರ ವಾಚ್ಗಳಿಗೆ ಇಲ್ವಾ ಬೇರೆ ಗ್ಯಾಡ್ಜೆಟ್ಸ್ಗಳಿಗೆಲ್ಲ ಖರ್ಚು ಮಾಡ್ತೀವಿ. ಈ ಕಾಸ್ಟ್ಯೂಮ್ ಮೇಲೆಲ್ಲ ಹಾಕೋಷ್ಟು ಬುದ್ಧಿವಂತರಾಗಿಲ್ಲ ನಾವೆಲ್ಲ ಇನ್ನೂ ನಮ್ಮ ಯುವಕರು. ಇಲ್ಲೊಂದು ಆಲ್ಬೇಕ್ ಹೋಟ್ಲು ಬರುತ್ತಂತೆ, ನೋಡ್ಬೇಕು ಅದು ಎಲ್ಲಿದೆ ಅಂತ ನೋಡಿ ಅಲ್ಲಿ ನಿಂತ್ಕೊಂಡ್ರೆ ನಮ್ಮ ಓನರ್ ಅಲ್ಲೇ ಬರ್ತಾರಂತೆ, ಕಾರ್ ಓನರ್ ಒಬ್ಬರು. ನೋಡೋಣ. ನೋಡಿ, ನಾವು ಇದೇ ಕಾರ್ ನೋಡೋಕೆ ಬಂದಿದ್ದು. ಇಂಟೀರಿಯರ್ ವೈಸ್ ಎಲ್ಲ ನೋಡ್ತೀವಿ ಅಂದರು. ಇಂಟೀರಿಯರ್ ವೈಸ್ ನೋಡ್ತೀರಾ ಅಂದರೂ ತುಂಬ ಚೆನ್ನಾಗಿದೆ ಕಾರು. ವೆಲ್ ಕಂಡೀಷನ್ ಅಂತಾರಲ್ಲ ಆ ಥರ ಇದೆ ಗಾಡಿ. ನನಗೂ ತುಂಬ ಇಷ್ಟ ಆಯಿತು. ಫುಲ್ ಅಪ್ಡೇಟ್ ಅಂದರೆ ಟಾಪ್ ಎಂಡು ನಿಮಗೆ ಪೂರ್ತಿ. ಇದರಲ್ಲಿ ಹಿಂದೆ ಆಕ್ರೋಪೈವ್ ಎಕ್ಸಾಸ್ಟ್ ಕೂಡ ಹಾಕ್ಸಿದ್ದಾರೆ. ನೀವು ಫಾಸ್ಟಾಗಿ ಹೋದಾಗ ನಿಮ್ಗೆ ಅನ್ನೋ ಒಂದು ಫೀಲ್ ಕೊಡುತ್ತೆ ನೋಡಿ, ಅದು ನೆಕ್ಸ್ಟ್ ಲೆವೆಲ್ ಇದೆ. ಇದೆಲ್ಲ ರೀಡಿಂಗ್ಸ್ ಎಲ್ಲ ಅದೇ 99,000 ಹತ್ತತ್ರ 1 ಲಕ್ಷ ಓಡಿದೆ ಕಾರು ನೋಡಿ. ಜೊತೆಗೆ ಒಂದು ಆ್ಯಂಟ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಹೈವೇಗಳಲ್ಲಿ ಯೂಸ್ ಆಗಲಿ ಅಂತ. ಅದೊಂದು ಯೂಸ್ ಆಗುತ್ತೆ. ರೇರ್ ಕಾರ್ಸ್ ಡೋಂಟ್ ಶಿಫ್ಟ್ ದೆಮ್ಸೆಲ್ಸ್. ಕರೆಕ್ಟ್, ಅವ್ರು ಹಾಕಿರೋದು ಇದು ಕರೆಕ್ಟ್ ನಿಜವಾಗ್ಲೂ. ರಿಯಲ್ ಕಾರ್ಸ್ ಡೋಂಟ್ ಶಿಫ್ಟ್ ದೆಮ್ಸೆಲ್ಫ್ ಅಂತೆ. ಓಕೆ, ನಿಮಗೆ ಪೊಲೀಸವ್ರು ಹಿಡಿತಾರೆ ಅನ್ನಂಗೂ ಇಲ್ಲ, ಯಾಕೆಂದ್ರೆ ಆ ಥರ ಸೌಂಡೇ ಇಲ್ಲ ಅಂದ್ಕೊಳ್ಳಿ. ನಂಬರ್ ಕೂಡ 5030 ಫ್ಯಾನ್ಸಿ ನಂಬರ್ ಥರನೇ. ಜೊತೆಗೆ ಈ ಕಾರ್ ಟ್ಯೂನ್ ಆಗಿದೆ ನೋಡಿ, Code 6ಗೆ ಟ್ಯೂನ್ ಮಾಡಿದ್ದಾರೆ ಆ್ಯಕ್ಚುಲಿ. ಈಗ ನುಗ್ಸ್ದೆ ಒಂದ್ಸಲಿ ಕ್ರೇಜಿಯಾಗಿ ನುಗ್ತು. ಟೈರು ಬರೋಲ್ಲ ಅಣ್ಣ, 85% ಇದೆ. ಇದು ಸ್ಪೇರ್ ವೀಲು ಟೈರ್ಗಳು ಕೂಡ 85% ಇದೆ. ಅದು ಕಾಂಟಿನೆಂಟಲ್ ಹಾಕ್ಸಿದ್ದಾರೆ ಯಾರೋ. ಕಾಂಟಿನೆಂಟಲ್ ಅಂದರೆ ನಂಬರ್ 1 ಟೈರ್ ಥರ ಒಂಚೂರು ಕಾಸ್ಟ್ಲಿ, ಬಟ್ ಓಕೆ. ಜೊತೆಗೆ GTI ಕಿಟ್ ಹಾಕ್ಸಿದ್ದಾರೆ ಮುಂದ್ಗಡೆ. ಅದು ಕಿಟ್ ಆಟೋಮೆಟಿಕ್ ಬಂದಿರೋದೇ ಅನ್ಸೋದಿಲ್ಲ, ಇವ್ರು ಹಾಕ್ಸಿರ್ಬೇಕು. ಕಾರ್ ವೈಸ್ ಮಾತ್ರ ಅಲ್ಟಿ ಆಗಿದೆ. ಅಲ್ಲಿ ರೆಡ್ ಕಲರ್ ನೋಡಿ ಹಿಂಗೆ ಹಾಕ್ಸಿದ್ದಾರೆ. ಇದೊಂದು ಮ್ಯಾಗ್ ಹಾಕ್ಸ್ಬಿಟ್ರೆ, ಒಂದು ಬ್ಲ್ಯಾಕ್ ಕಲರು ಇಲ್ಲ ಅದೊಂದು ರೋಸ್ವುಡ್ ಕಲರ್ದು ಏನಾರು ಹಾಕ್ಸ್ಬಿಟ್ರೆ ಕ್ರೇಜಿಯಾಗಿರುತ್ತೆ ನೆಕ್ಸ್ಟ್ ಲೆವೆಲಲ್ಲಿ. ನಮಸ್ಕಾರ. ಇವತ್ತು ನಾವು ಎಕ್ಸ್ಪಲ್ಸ್ ಶೋರೂಮಿಗೆ ಬಂದಿದ್ದೀವಿ. ನಮ್ಮ ಹುಡುಗಂಗೆ ಒಂದು ಕಾರ್ ನೋಡಿದ್ವಲ್ಲ, ಕಾರ್ ನೋಡಿದ್ಮೇಲೆ ನಮ್ಮ ಹುಡುಗ ಒಬ್ಬ ಗಾಡಿ ತೊಗೊತವನೆ. ಇವನೇನೆ. ಆಯ್ ಬ್ರೋ, ಕಂಗ್ರ್ಯಾಚುಲೇಷನ್ಸ್. ಹಾಕಿದ್ರು ಒಳ್ಳೆ ಸಾಂಗ್ ಹಾಕು. ನಾವು ನಮ್ಮ ಕಾಂತಾರನ ಇಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಬ್ರೋ, ಸೂಪರ್ ಫಂಟಾಸ್ಟಿಕ್ ಮಾರ್ವಲೆಸ್ ಮೈಂಡ್ ಬ್ಲೋಯಿಂಗ್. ನೋಡಿ ನಮ್ಮ ಹುಡುಗ ಮೈಂಡ್ ಬ್ಲೋಯಿಂಗ್. ನಮ್ಮ ಹುಡುಗ ಎಲ್ಲೆಲ್ಲೂ ಹೀರೋ ಶೋರೂಮಲ್ಲೂ ಕೂಡ ನನ್ನ ಚಾನಲ್ ರನ್ ಆಗ್ತಿದೆ. ಸಬ್ಸ್ಕ್ರೈಬ್ ಮಾಡಿರ್ತೀನಿ ಹೀರೋ ಚಾನಲ್. ಬೇಡ ನಿಮ್ಮ ಅಕೌಂಟಲ್ಲಿ ಸಬ್ಸ್ಕ್ರೈಬ್ ಆಗಿರ್ತೀಯಲ್ಲ. ಸೊ ನೋಡಿ, ಗಾಡಿ ನೋಡೋಕೆ ಬಂದಿದ್ದೀವಿ. ಅವರು ಈ ಸಿಲ್ವರ್ ಕಲರ್ ಬುಕ್ ಮಾಡಿದ್ದಾರೆ. ಇಲ್ಲ ಇದೇ ಕಲರು ನೋಡಿ, ಇಲ್ಲೂ ನಾನು ಕಾಣ್ತಾ ಇದ್ದೀನಿ ನೋಡಪ್ಪ. ಹೀರೋ ಶೋರೂಮಲ್ಲಿ ನನ್ನ ವೀಡಿಯೋಸ್ ನೋಡ್ತಿದ್ದಾರೆ ಇರಲ್ಲ ನೋಡಿ. ಎಷ್ಟು ಜನ ಮೀಟಪ್ಗೆ ಬಂದವ್ರೆ, ಲೇಡೀಸ್ ಎಲ್ಲ ಬಂದವ್ರೆ. ಇದು ಬೆಳ್ಸೋಕ್ಕೆ ನಿಮ್ಮಿಂದನೇ ಸಾಧ್ಯ. ಇದು ನಂಬರ್ ಬರೋಕ್ಕೆ ನೀವೇ ಕಾರಣ. ಆಡಿಯನ್ಸ್, ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದೀರಾ ನೀವೇ ಕಾರಣ. ಸೊ ನಮ್ಮ ಹುಡುಗ ಈ ಥರ ಗಾಡಿ ತೊಗೊತಿದ್ದಾನೆ. ಈ ಕಲರು ನಾವು ಬ್ಲೂ ಅಂದ್ಕೊಂಡಿದ್ವಿ, ಬಟ್ ಅವನು ಸಿಲ್ವರ್ ತೊಗೊತಿದ್ದಾನೆ. ಬಟ್ ಓಕೆ, ನಮಗೂ ಖುಷಿ ಇದೆ ಅದ್ರ ಮಧ್ಯ. ಬನ್ನಿ ಏನೇನಾಗುತ್ತೆ ನೋಡೋಣ. ಇದಾದಮೇಲೆ ಇವು ನೆಕ್ಸ್ಟ್ ವಾರದಲ್ಲಿ ಒಂದು ಕಾರ್ ಕೂಡ ಬರ್ತಾಯಿದೆ ನಮ್ಮ ಹುಡುಗಂದು, ಪೋಲೋ. ಸಿಕ್ಬಿಟ್ರೆ ಪೋಲೋನು ತೊಗೊಂಬಿಡ್ತೀವಿ.
ಏನು ಬ್ರೋ ಏನಂತೀರಾ? ಹೆಂಗಿದೆ ಹೀರೋ ಫೀಲಿಂಗು? ನೋಡಿ ನಾನು ಹೀರೋ ಥರ ಇದ್ದೀನಿ. ನಮ್ಮ ಹುಡುಗ ಖುಷಿ ನನ್ನ ನೋಡಿದ್ರೆ. ನನಗೆ ದರ್ಶನ್ ನೆನಪಾಗ್ತೇನೆ. ಅವನು ಡ್ಯಾಶ್ ಮುಂಡೆ ಅಂತ ನೋಡು ಅದು. ಓ ನಾನು ಕಾಣ್ತಾ ಇದ್ದೀನಿ ಗುರು, ಇಲ್ಲಿ ನನಗೇನು ಖುಷಿ ಅಂತೀರಾ? ಸೌಂಡ್ ಬಂದ್ಬಿಟ್ಟದು. ಸೌಂಡ್ ಬರ್ತಾಯ್ತು ಪ್ರಕಾಶ್ ಎಲ್ಲ ಇಲ್ಲಿದೆ. ನಮ್ಮ ಹುಡುಗ ಬ್ಲಾಗರ್. ಸೊ ಎಲ್ಲ ಬೈಕ್ ಮೇಲೆ ನಿಲ್ಸಿದ್ದಾರೆ ಹೀರೋ ಶೋರೂಮ್ ಅವರು. ನೋಡ್ರಿ, ಇದು ಬಂದು ಆರ್ಲಿ ಡೇವಿಡ್ಸನ್ ಅವ್ರದ್ದು, ಇದು ಎಕ್ಸ್ಪಲ್ಸು. ನಾವೆಲ್ಲ ಥರದಕ್ಕೆಲ್ಲ ಕೈ ಹಾಕೋದು ಬೇಡ, ಸುಮ್ಮನಿರಿ. ಬೇರೆ ಥರದ್ದು ತೊಗೊಳ್ಳೋಣ. ಏನು ಬ್ರೋ? ಏನಿಲ್ಲ ಇಲ್ಲಿ ಹೇಳಿ, ಏನೋ ಹೇಳ್ತಿದ್ದೀರಾ? ಇವಾಗ ನಾವು ರೆಗ್ಯುಲರ್ ನಮ್ಮ ಸ್ಪಾಟಿಗೆ ಬಂದಿದ್ದೀವಿ ಶವರ್ಮ ತಿನ್ನೋಕ್ಕೆ. ತಿನ್ಕೊಂಡು ಹೋಗೋಣ ಅಂತ. ಇದು ನಮ್ಮ ರೆಗ್ಯುಲರ್ ಸ್ಪಾಟು. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಹತ್ರದಲ್ಲಿರೋರು ಮಾತ್ರ ಬಂತೀನಿ. ನನ್ನ ಹೆಸರು ಹೇಳ್ಬಿಟ್ಟು ನಾನು ಕೋಡ್ ಹೇಳ್ತೀನಿ, ಚಿದು 24 ಅಂತ. 10% ಡಿಸ್ಕೌಂಟ್ ಆಗುತ್ತೆ. ಬ್ರೋ ಏನಂತೀರ? ಹೌದು ತಾನೇ? ಖಂಡಿತ ನಮಗೆ ಜೊತೆನೇ ಕರ್ಕೊಂಬಂದಿದ್ದಕ್ಕೆ 20% ಈ ಥರ ನನ್ನ ಕರ್ಕೊಬನ್ನಿ, ನೀವೇ ತಿನ್ನಿಸಿ, 20% ಡಿಸ್ಕೌಂಟ್ ಇಸ್ಕೊಡ್ತೀನಿ. ನನ್ನ ಕೋಡ್ ಬಂದು ಚಿದು 24 ಅಂತ ಹಾಕಿ ಇವ್ರಿಗೆ ಹೇಳಿ ಇಲ್ಲಿ ಬಂದು ಚಿದು ಹುಡುಗರು ಅನ್ನಿ, ನೀಟೇ ಫ್ರೀ ಮಾಡ್ಕೊಡ್ತಾರೆ. ಎಲ್ಲ ದುಬೈ ಶೇಕ್ ಇವರೆಲ್ಲ, ಅವ್ರ ಕಡೆಯವರು ಇರೋಲ್ಲ. ನಮ್ಮ ಪ್ರಶಾಂತ್ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಏನೇ ಇಂಪ್ರೂವ್ಮೆಂಟ್ಗೆಲ್ಲ ಇವರೇನೆ ಟೆಂಡರ್ ಕೊಡಿಸ್ತಿದ್ವಿ, ಕೂತಿದ್ರಿ ಇವರು. ಇರ್ಲಿ, ಯಾಕೆ ಪರವಾಗಿಲ್ಲ, ನೋಡ್ತಿರ್ತಾನೆ. ಇವ್ರು ನಮ್ಮ ಬಾಯ್ಸು. ಇವತ್ತು ಎಲ್ರಿಗೂ ಪಾರ್ಟಿ. ಇವತ್ತು ಸ್ಮೈಲ್ ಕೊಡ್ರಪ್ಪ ಬಾಯ್ಸ್, ನೋಡ್ರಪ್ಪ. ಇವ್ರು ನಮ್ಮ ರೆಗ್ಯುಲರ್ ಬಾಯ್ಸು, ಗೊತ್ತಲ್ಲ? ಇವ್ರು ನಾಮ ಮನುಷ್ಯ ಗೊತ್ತೋಣಪ್ಪ. ಕಟ್ ಮಾಡ್ತೀನಿ ನೀರು. ಅವರಂಬಕ್ಕೂ ಕಾರಣ ಆಗಿರೋರು ಇವರೇನೆ. ಇವ್ರದ್ದು ಹುಡ್ದಬ್ಬ. ಇನ್ನೊಂದೇನು ಅಂದರೆ ಇವ್ರಿಗೆ ಮದುವೆ ನಿಶ್ಚಯ ಆಗಿದೆ. ನಾವು ಯಾವಾಗಂತ ಗೊತ್ತಿಲ್ಲ, ಅದು ಪ್ರಯುಕ್ತ. ಅವ್ನು ಇನ್ನೂ ಹೆಣ್ಣು ನೋಡ್ತಿದ್ದಾನೆ, ಬೇಕಂದ್ರೆ ನೋಡಿ ತೋರಿಸಿ, ನೋಡಿ ಅವ್ನಿಗಿಂತ ಗಣಿಸ್ಬೇಕು. ಕೊಡ್ತೀನಿ, ಕ್ಯಾಮ್ರಾ ಆಫ್ ಆಗಲಿ.